ಒಂದು 4-5% ಕೆಲಸ ಉಳಿದಿತ್ತ. ಯಾವಾಗ ನೀವ್ ಹೆಂಗ ಹಳ್ಳಿಯಾಳ ಸರ್ಕಲ್ದಾಗ ಬಂದ್ರಿ, ಶಿವಾಜಿ ಸರ್ಕಲ್ದಾಗ ತಾವೆಲ್ಲ ಕೂತ್ರಿ, ನಾವು ರಾಯಬಾಗ್ ಸರ್ಕಲ್ದಾಗ ಕೂಡ ನಾವು ಕೂತ ಅಲ್ಲೇ ನೀರಾವರಿ ಚೀಫ್ ಇಂಜಿನಿಯರ್, ಕಾಂಟ್ರಾಕ್ಟರ್, KB ಸಾಹೇಬ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಇಲಾಖೆಯವ್ರನ್ನ ಕರೆಸಿ 15 ದಿವಸನಾಗ ನೀರು ಉಗಿಸ್ತಕ್ಕಂಥ ಕೆಲಸ ಇವತ್ತ ರೈತ ಸಂಘ ಹೋರಾಟಗಳಾಗಿರ್ತಕ್ಕಂಥ ಸಂದರ್ಭ. ಇವತ್ತು ನೋಡ್ರಿ, ಇವತ್ತು ಅದ ಪರಿಸ್ಥಿತಿ ಬಂದೀಗ. ಇವತ್ತು ಇಲ್ಲಿ ಕುಮಾರ್ ಅವರು, JOC ಅವರು, ಏನು ನಮ್ಮ ಹಲವಾರು ಕಬ್ಬು ಬೆಳೆಗಾರ ಎಲ್ಲರ ಮುಖಂಡರ ನೇತೃತ್ವದಾಗ, ರಕ್ಷಣಾ ವೇದಿಕೆ ಮುಖಂಡರ ನೇತೃತ್ವದಾಗ ಸುಮಾರು ತಿಂಗಳಾಗಲೇ ಪಾದಯಾತ್ರೆ ಮಾಡಿ ರೈತರೆಲ್ಲ ಜಾಗೃತಿ ಮಾಡಿ ಇವತ್ತು ಬೀದಿಗೆ ತಂದು ರಸ್ತೆ ಒಳಗೆ ಕೂತ ಈ RV ದೇಶಪಾಂಡೆ ಸಾಹೇಬರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಈ ನೀರಾವರಿ ಚೀಫ್ ಇಂಜಿನಿಯರ್ಗ, ಕಾಂಟ್ರಾಕ್ಟರ್ ಬುದ್ಧಿ ಹೇಳುವಂತ ಪದ್ಧತಿ ರೈತ ಸಂಘ ಮಾಡತ್ತಂತೆ ಇವತ್ತು ಎಚ್ಚರಿಗ್ಯಾರ. ಅದಕ್ಕಾಗಿ ತಕ್ಷಣ ಅವರು ಇಲ್ಲಿ ಬರ್ಲೇಬೇಕು. ಬರೋ ಮಟ್ಟ ನಾವ್ ಯಾರು ಹೋಗವ್ರನ್ರಿ? ಯಾರು ಹೋಗುದಿಲ್ಲ. ಇನ್ನ ನನ್ನ ರೈತರು ಕೂಡ ಬರತಾರ, ನೋಡತಾರ. ಅವ್ರು ಹಳ್ಳಿಯಾಳದಾಗ ಏನ್ ಕೋಶ ಇದೇನು ಮುಗಿತಾಯ್ತು, ಮತ್ ನಾವು ರೆಡಿಯಾಗಿ 2 ಗಂಟೆಗೆ ಬರ್ಬೇಕು ಅಂತ ಹೇಳಿ ಕಾಯತಾರ. ಹಳ್ಳಿಯಾಳ ತಾಲೂಕಿನ 100 ಹಳ್ಳಿ ರೈತರು ಕಾಯತಾರ. ಕೆಲವು ಜನ ಇವರು ರಾಜಕಾರಣ ವ್ಯವಸ್ಥೆ ಅಂದಿಸಿರ್ತಾರ, ಯಾರು ಅನ್ಸ್ಬೇಕಾಗಿಲ್ಲ. ನಾವೇನಿಲ್ಲ ಕುಮಾರ್ ಭೂಗೋಟೆ JOC MLA ಆಗ್ಬೇಕಂತೇಳಿ ಹೋರಾಟ ಮಾಡತ್ತಿಲ್ಲ. ನೋಡ್ರಿ, ಆ ಪುಣ್ಯಾತ್ಮರು ಇಬ್ಬರು ನನಗೆ ಗೊತ್ತೈತಿ, 3-4-5 ವರ್ಷದಿಂದ ನಿಮಗ 2300 ರೂಪಾಯಿ ರೇಟ್ ಕೊಡ್ತೀರಿ ಇಲ್ಲಿ, ಹೌದಲ್ರಿ? 2300 ರೂಪಾಯಿ ಒಂದು ಟನ್ನಿಗೆ ಕೊಡ್ತೀರ. ಇವೆರಡು ಹುಲಿಗಳ ರೆಡಿಯಾಗಿ ನಿಮ್ಮೆಲ್ಲ ಕಬ್ಬು ಬೆಳೆಗಾರನ ಕರ್ಕೊಂಡ ಹೋರಾಟ ಮಾಡಿ ಇವತ್ತು 3300 ರೂಪಾಯಿ ಹಣ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ರೈತ ಸಂಘದ ನಾಯಕರು ಮಾಡಿರ್ತಕ್ಕಂಥದ್ದು. ಯಾರು ಪಕ್ಷದವ್ರು ಇಲ್ಲಿ ಕೂಡ ಮಾಡಿಲ್ಲ. ಯಾಕಂದ್ರ ರೈತರಿಗೆ ರೈತರಾಗವ್ರ, ರೈತರ ಒಕ್ಕಟ್ಟಾಗಬೇಕು. ಯಾಕಂತಂದ್ರ ನಮ್ ದೇಶಪಾಂಡೆ ಸಾಹೇಬ್ರಿಗೆ ಅದು ಅವರೆಲ್ಲ ಅಗರ್ಭ ಶ್ರೀಮಂತರಿದಾರ, ಸಾವಿರಾರು ಕೋಟಿ ಹೊಡೆದಿದಾರ. ನಿಮ್ಮ ಬೋರ, ನಿಮ್ಮ ಸಾಲ ಅವ್ರಿಗೆಲ್ಲ ಚಿಂತಿಲ್ ಕಾಣ್ಬೇಕು. ಚಿಂತೆ ಮಾಡ್ಸಕ್ಕಾಗಿ ಇವತ್ತ ಹಳ್ಳಿಯಾಳ ಸರ್ಕಲ್ದಾಗ ನಾವೆಲ್ಲ ಕೂಡ ಯಾದಗಿರಿ, ಬಿಜಾಪುರ, ನಿಪ್ಪಾಣಿ, ಇಲ್ಲಿ ಬೆಳಗಾವಿ, ಧಾರವಾಡ, ಇನ್ನು ಶಿವಮೊಗ್ಗದಿಂದ ಕೂಡ ಇಲ್ಲಿ ರೈತರು ಭಾಗವಹಿಸ್ತಾರೆ. ಹುಡುಗಾಟಿಕೆ ವಿಚಾರ ಅಲ್ಲ. RV ದೇಶಪಾಂಡೆ ಅವರ ನಿಮಗೆ 50 ವರ್ಷ ರಾಜಕಾರಣ ಮಾಡಿ ನಿಮ್ಗೆ 41 ವಯಸ್ಸು ಆಗ್ಯಾವ. ನಿಮ್ಮಟ್ಟು ರಾಜಕಾರಣ ನಮಗ ಅನುಭವ ಕೂಡ ಆಗಿಲ್ಲ. ಆದ್ರೂ ಕೂಡ ನನಗನ್ಸತಿ ನಿಮ್ಮ ವಯಸ್ಸಕ್ಕ, ನಿಮ್ಮ ಅಧಿಕಾರಕ್ಕ ಇವತ್ತ 7 ವರ್ಷ ನನ್ನ ರೈತ ದೇವರುಗಳನ್ನ 500 ಕೋಟಿ ಸಾಲ ಮಾಡಕ್ ಹಚ್ಚಿರಲ್ಲ. ನನಗೆ ಅಪಮಾನ, ನಾಚಿಕೆ ಬರ್ಬೇಕು. ನಿಮ್ಗೆ ನಾಚಿಕೆ ಬರ್ಬೇಕು. ಹುಡುಗಾಟಿಕೆ ವ್ಯವಹಾರ ಅಲ್ಲ. ಯಾಕ ರೈತರು ಮುಕ್ತದಾರಂದ್ರ ಇವತ್ತು ಮಾಡ್ಯಾರ, ನಾಳೆ ಮಾಡ್ಯಾರ ಅಂತೇಳಿ 500 ಕೋಟಿ ಸಾಲಕ್ಕ ಹೊಣೆಗಾರ ನಿಯಮ. ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ RV ದೇಶಪಾಂಡೆ, ಈ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕಾರಣ ಆಗ್ತಿರುತ್ತೆ ಹೇಳ್ತಾ, ದಯವಿಟ್ಟ ತಾವ್ಯಾರೋ ಇಲ್ಲಿ ಹುಡುಗಾಟಿಕೆ ಮಾಡಕ್ಕಾಗಿ ರೈತರು ಬಂದಿಲ್ಲ. ಇವತ್ತು ನೀರಾವರಿ ಯೋಜನೆ ನೀರು ಉಗಿಬೇಕು, ನಾವ ಮನೆಗೆ ಹೋಗ್ಬೇಕು, ಹೌದಲ್ರಿ? ಯಾಕಂತಂದ್ರೆ ಇಲ್ಲಿ ಶಿವಾಜಿ, ಚೆನ್ನಮ್ಮ, ರಾಯಣ್ಣ, ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡು. ಇಂಥ ನಾಣ್ಯ ಕೂಡ ದೇಶದ್ರೋಹಿಗಳ ಕೆಲಸವನ್ನ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಮಾಡತತಿ. ನೋಡ್ರಿ, ಒಬ್ಬ ಸಣ್ಣ ಹುಡುಗ ಮಾಡೋ ಕೆಲಸದ